ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮನೋವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೈಕಾಲಜಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ಗೆ ತುಂಬಾನೇ ಹೆಲ್ಪ್ ಆಗೋ ಥರ ಒಂದು ಪರ್ಫೆಕ್ಟ್ ರಿವ್ಯೂ ಗೈಡ್ ಅನ್ನ ನಾವಿಂದು ರೆಡಿ ಮಾಡೋಣ. ಮುಖ್ಯವಾಗಿ ಕಲಿಕಾ ಸಿದ್ಧಾಂತಗಳ ಅಂದ್ರೆ ಲರ್ನಿಂಗ್ ಥಿಯೋರೀಸ್ನ 3 ಆಧಾರ ಸ್ತಂಭಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಅಜೆಂಡಾ ಸಿಂಪಲ್ ಆಗಿದೆ. ಮೊದಲು ಲರ್ನಿಂಗ್ ಥಿಯೋರಿ ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ಕ್ಲಾಸಿಕಲ್ ಥಿಯೋರಿ, ಆಪರೆಂಟ್ ಥಿಯೋರಿ ಜೊತೆಗೆ ಆಲ್ಬರ್ಟ್ ಬಂಡೂರಾ ಅವರ ಕಾಗ್ನಿಟಿವ್ ಬ್ರಿಡ್ಜ್ ಬಗ್ಗೆ ತಿಳ್ಕೊಂಡು ಇವುಗಳನ್ನ ಕಂಪೇರ್ ಮಾಡಿ ಕೊನೆಗೆ ಒಂದು ಫೈನಲ್ ರಿವ್ಯೂ ಮಾಡ್ತೀವಿ. ಬೇಸಿಕ್ ರಿಫ್ಲೆಕ್ಸ್ಗಳಿಂದ ಹಿಡಿದು ಕಾಂಪ್ಲೆಕ್ಸ್ ಆಗಿರೋ ಸೋಷಿಯಲ್ ಕಾಗ್ನಿಷನ್ವರೆಗೂ ಈ ಥಿಯೋರಿಗಳು ಹೇಗೆ ಬಿಲ್ಡ್ ಆಗಿವೆ ಅಂತ ನಾವು ನೋಡ್ಲಿದ್ದೇವೆ. ಡೆಪ್ತ್ಗೆ ಹೋಗೋ ಮುನ್ನ ನಿಮ್ಗೊಂದು ಬೇಸಿಕ್ ಪ್ರಶ್ನೆ ಕೇಳ್ತೀನಿ. ಜೀವಿಗಳು ಅಂದ್ರೆ ಆರ್ಗ್ಯಾನಿಸಮ್ಸ್ ಆಕ್ಚುಲ್ ಆಗಿ ಹೇಗೆ ಕಲಿತವೆ? ಬಿಹೇವಿಯರ್ ಅಥವಾ ವರ್ತನೆಯ ಬದಲಾವಣೆ ಹೇಗೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಪ್ರಶ್ನೆ ನಮ್ಮ ತಳಪಾಯ ಆಗುತ್ತೆ. ಸೆಕ್ಷನ್ 1 ದ ಲರ್ನಿಂಗ್ ಥಿಯೋರಿ ಲ್ಯಾಂಡ್ಸ್ಕೇಪ್. ಕಾಲಾನಂತರದಲ್ಲಿ ನಾವು ಹೊಸ ವರ್ತನೆಗಳನ್ನ ಹೇಗೆ ಕಲಿತೀವಿ ಅನ್ನೋದನ್ನ ಸೈಕಾಲಜಿಸ್ಟ್ಗಳು ಹೇಗೆ ವಿವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿನ ಮೊದಲು ನೋಡೋಣ. ಮುಖ್ಯವಾಗಿ ಬಿಹೇವಿಯರಿಸಂ ಮತ್ತು ಕಾಗ್ನಿಟಿವಿಸಂ ನಡುವಿನ ಡಿಫರೆನ್ಸ್ ನಾವಿಲ್ಲಿ ಗಮನಿಸಬೇಕು. ಬಿಹೇವಿಯರಿಸಂ ಅಥವಾ ವರ್ತನವಾದ ಕೇವಲ ನಾವು ಕಣ್ಣಾರೆ ನೋಡಬಹುದಾದ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಆದರೆ ಕಾಗ್ನಿಟಿವಿಸಂ ಕಲಿಯುವರ ಒಳಗಡೆ ಅಂದ್ರೆ ಮೆದುಳಿನಲ್ಲಿ ನಡೆಯುವ ಇಂಟರ್ನಲ್ ಪ್ರಾಸೆಸಿಂಗ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ಅಂದ್ರೆ ನಾವಿಲ್ಲಿ ಬರೀ ಆಟೋಮ್ಯಾಟಿಕ್ ಆಗಿ ರಿಯಾಕ್ಟ್ ಮಾಡಲ್ಲ, ಬದಲಾಗಿ ಇನ್ಫಾರ್ಮೇಷನ್ ಅನ್ನ ಪ್ರಾಸೆಸ್ ಕೂಡ ಮಾಡ್ತೀವಿ. ಸೆಕ್ಷನ್ 2 ಕ್ಲಾಸಿಕಲ್ ರಿಫ್ಲೆಕ್ಸಿವ್ ಟ್ರಿಗರ್ಸ್. ಇಲ್ಲಿ ನಾವು ಅತ್ಯಂತ ಬೇಸಿಕ್ ಆಗಿರೋ ಇನ್ವಾಲಂಟರಿ ಅಂದ್ರೆ ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಇರೋ ಕಲಿಕೆಯ ಬಗ್ಗೆ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಟ್ರೈನಿಂಗ್ ಅಥವಾ ಕಲಿಕೆ ಇಲ್ಲದೆ ನ್ಯಾಚುರಲ್ ಆಗಿ ಒಂದು ರಿಯಾಕ್ಷನ್ ತರಿಸುವ ಪ್ರಚೋದನೆ ಇದು. ಉದಾಹರಣೆಗೆ, ರುಚಿಯಾದ ಊಟ ನೋಡಿದ ತಕ್ಷಣ ಬಾಯಲ್ಲಿ ನೀರುರುತ್ತಲ್ವಾ? ಇಲ್ಲಿ ಆ ಊಟವೇ ನ್ಯಾಚುರಲ್ ಟ್ರಿಗರ್. ಪಾವ್ಲವ್ ಅವರ ಫೇಮಸ್ ನಾಯಿಯ ಎಕ್ಸ್ಪೆರಿಮೆಂಟ್ ನೆನ್ಪಿದೆಯಾ? ಕಂಡೀಷನಿಂಗಿಂತ ಮೊದಲು ಒಂದು ಮಾಮೂಲಿ ಘಂಟೆಯ ಶಬ್ದ ಕೇಳಿದ್ರೆ ನಾಯಿಗೆ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಆದ್ರೆ ಗಂಟೆ ಬಾರಿಸಿದ ತಕ್ಷಣ ಊಟ ಕೊಡೋ ಪ್ರಕ್ರಿಯೆ ಪದೇ ಪದೇ ನಡೆದಾಗ ಏನಾಯ್ತು ಗೊತ್ತಾ? ಆ ಗಂಟೆಯ ಶಬ್ದವೇ ಈಗ ಒಂದು ಕಂಡೀಷನ್ ಸ್ಟಿಮ್ಯುಲಸ್ ಆಗಿ ಕನ್ವರ್ಟ್ ಆಯ್ತು. ಆಮೇಲೆ ಕೇವಲ ঘণ্ಟೆ ಬಾರಿಸಿದ್ರೂ ಸಾಕು ಊಟ ಸಿಗತ್ತೆ ಅಂತ ನಾಯಿಯ ಬಾಯಲ್ಲಿ ಜೊಲ್ಲು ಸುರಿಯೋಕೆ ಶುರುವಾಯ್ತು. ಇದನ್ನೇ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನೋದು. ಈಗ ಸೆಕ್ಷನ್ 3 ಆಪರೆಂಟ್ ಕಾನ್ಸಿಕ್ವೆನ್ಸ್ ಟ್ರಿಗರ್ಸ್. ಇಲ್ಲಿ ನಾವು ಇನ್ವಾಲಂಟರಿ ಪ್ರತಿಕ್ರಿಯೆಗಳಿಂದ ಸ್ವಲ್ಪ ಆಚೆ ಬಂದು ನಾವಾಗಿಯೇ ಮಾಡೋ ವಾಲಂಟರಿ ವರ್ತನೆಗಳು, ಅವುಗಳ ಪರಿಣಾಮಗಳಿಂದ ಹೇಗೆ ಶೇಪ್ ಆಗ್ತವೆ ಅಂತ ನೋಡೋಣ. ರಿವ್ಯೂ ಗೈಡ್ಗಾಗಿ ರೀಇನ್ಫೋರ್ಸ್ಮೆಂಟ್ ಅನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡೋಣ. ಒಂದು ವಾಲಂಟರಿ ವರ್ತನೆ ಪದೇ ಪದೇ ರಿಪೀಟ್ ಆಗೋ ಹಾಗೆ ಮಾಡುವ ಪ್ರಚೋದನೆ ಅಥವಾ ಪರಿಣಾಮಕ್ಕೆ ನಾವು ರೀಇನ್ಫೋರ್ಸ್ಮೆಂಟ್ ಅಂತೀವಿ. ಇಲ್ಲಿ ನೆನಪಿಡಬೇಕಾದ ಮುಖ್ಯ ಅಂಶ ಅಂದ್ರೆ ಒಂದು ಕೆಲ್ಸ ಮಾಡಿದ ನಂತರ ಸಿಗೋ ಪರಿಣಾಮವೇ ಮುಂದಿನ ಕಲಿಕೆಯನ್ನು ಡ್ರೈವ್ ಮಾಡುತ್ತೆ. ಎಡ್ವರ್ಡ್ ಥಾಂಡೈಕ್ ಅವರ ಲಾ ಆಫ್ ಎಫೆಕ್ಟ್ ಕಾನ್ಸೆಪ್ಟ್ ತಗೊಳ್ಳಿ. ಆ ಪಜಲ್ ಬಾಕ್ಸ್ ಒಳಗಡೆ ಇರೋ ಬೆಕ್ಕಿನ ಕಥೆ ನಿಮ್ಗೆ ಗೊತ್ತಿರ್ಬೋದು. ಹೊರಗ್ ಬರೋಕೆ ಆ ಬೆಕ್ಕು ಏನೇನೋ ಟ್ರೈ ಮಾಡುತ್ತೆ. ಆದರೆ ಅಕಸ್ಮಾತವಾಗಿ ಒಂದು ಲೀವರ್ ಒತ್ತಿದಾಗ ಬಾಗಿಲು ತೆರೆದು ಅದಕ್ಕೆ ಊಟ ಸಿಗುತ್ತೆ. ಆ ತೃಪ್ತಿದಾಯಕ ಪರಿಣಾಮದಿಂದಾಗಿ ಲೀವರ್ ಒತ್ತುವ ಆ ಬಿಹೇವಿಯರ್ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಕಿರಿಕಿರಿಯುಂಟು ಮಾಡುವ ಪರಿಣಾಮಗಳು ಬಂದ್ರೆ ಆ ವರ್ತನೆ ವೀಕ್ ಆಗುತ್ತೆ. ಸಿಂಪಲ್ ಅಲ್ವಾ? ಎಕ್ಸಾಮ್ ಪ್ರಿಪರೇಷನ್ಗೆ ಈ ಕಂಪ್ಯಾರಿಸನ್ ತುಂಬಾನೇ ಮುಖ್ಯ. ಪಾವ್ಲವ್ ಅವರ ಕ್ಲಾಸಿಕಲ್ ಕಂಡೀಷನಿಂಗ್ನಲ್ಲಿ ಸ್ಟಿಮ್ಯುಲಸ್ ಅಥವಾ ಪ್ರಚೋದನೆ ಅನ್ನೋದು ಬಿಹೇವಿಯರ್ಗಿಂತ ಮೊದಲು ಬರುತ್ತೆ. ಆದರೆ ಸ್ಕಿನ್ನರ್ ಮತ್ತು ಥಾಂಡೈಕ್ ಅವರ ಆಪರೆಂಟ್ ಕಂಡೀಷನಿಂಗ್ನಲ್ಲಿ ಕನ್ಸಿಕ್ವೆನ್ಸ್ ಅಥವಾ ಪರಿಣಾಮ ಅನ್ನೋದು ವಾಲಂಟರಿ ಬಿಹೇವಿಯರ್ನ ನಂತರ ಬರುತ್ತೆ. ಈ ಟೈಮಿಂಗ್ ಡಿಫರೆನ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೆಕ್ಷನ್ 4 ಬಂಡೂರಾ ದಿ ಕಾಗ್ನಿಟಿವ್ ಬ್ರಿಡ್ಜ್. ಇದು ಈ ವಿಶ್ಲೇಷಣೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್. ಸ್ಟ್ರಿಕ್ಟ್ ಆಗಿದ್ದ ಬಿಹೇವಿಯರಿಸಂಗೆ ಕೌಂಟರ್ ಆಗಿ ಬಂದ ಆಲ್ಬರ್ಟ್ ಬಂಡೂರಾ ಅವರ ಸೋಷಿಯಲ್ ಲರ್ನಿಂಗ್ ಥಿಯರಿ ಬಗ್ಗೆ ನಾವೀಗ ಮಾತಾಡೋಣ. ವರ್ತನವಾದಿಗಳು ಮನುಷ್ಯರ ಮನಸ್ಸನ್ನ ಒಂದು ಬ್ಲ್ಯಾಕ್ ಬಾಕ್ಸ್ ತರ ನೋಡಿದ್ರು. ಆದ್ರೆ ಬಂಡೂರಾ ಆ ಬಾಕ್ಸ್ನ ಓಪನ್ ಮಾಡಿದ್ರು. ಮನುಷ್ಯರು ಬರೀ ಯಂತ್ರಗಳಂತೆ ಆಟೋಮ್ಯಾಟಿಕ್ ಆಗಿ ರಿಯಾಕ್ಟ್ ಮಾಡಲ್ಲ. ಬದಲಾಗಿ ಸಿಗೋ ಇನ್ಪುಟ್ಗಳನ್ನ ನಾವು ಆಳವಾಗಿ ಯೋಚನೆ ಮಾಡ್ತೀವಿ, ಇವ್ಯಾಲ್ಯುಯೇಟ್ ಮಾಡ್ತೀವಿ ಅಂತ ಅವರು ಪ್ರೂವ್ ಮಾಡಿದ್ರು. ಬಂಡೂರಾ ಅವರ ಈ ಟರ್ಮ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮೀಡಿಯೇಷನಲ್ ಪ್ರಾಸೆಸ್ ಅಥವಾ ಮಧ್ಯಸ್ಥಿಕೆ ಪ್ರಕ್ರಿಯೆ. ನಾವೊಂದು ಹೊಸ ರೆಸ್ಪಾನ್ಸ್ ಕಲಿಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಮ್ಮ ಈ ಮಾನಸಿಕ ಪ್ರಕ್ರಿಯೆಗಳು. ಅಂದ್ರೆ ಬ್ಲೈಂಡ ಕಾಪಿ ಮಾಡೋದಲ್ಲ, ಅಲ್ಲಿ ನಮ್ಮ ಕಾಗ್ನಿಷನ್ ಅಥವಾ ಅರಿವಿನ ಪಾತ್ರ ತುಂಬಾನೇ ಇರುತ್ತೆ.
ಬಂಡೂರ ಅವರು ಹೇಳೋ ಈ ಮೀಡಿಯೇಷನಲ್ ಪ್ರಕ್ರಿಯೆಯ 4 ಸ್ಟೆಪ್ಸ್ ನೋಡೋಣ. ಮೊದಲನೇದು ಅಟೆನ್ಷನ್, ಅಂದ್ರೆ ಮಾಡೆಲ್ನ ನಾವು ಸರಿಯಾಗಿ ಗಮನಿಸಬೇಕು. ಎರಡನೇದು ರಿಟೆನ್ಷನ್, ನೋಡಿದ್ದನ್ನ ನೆನಪಿನಲ್ಲಿಟ್ಕೋಬೇಕು. ಮೂರನೇದು ಮೋಟಾರ್ ರಿಪ್ರೊಡಕ್ಷನ್, ಆ ಕೆಲಸನ ಫಿಸಿಕಲ್ ಆಗಿ ಮಾಡೋಕೆ ನಮ್ಮಿಂದ ಆಗ್ಬೇಕು. ಮತ್ತು ನಾಲ್ಕನೇದು ಮೋಟಿವೇಶನ್, ಅದನ್ನ ಮಾಡೋಕೆ ನಮ್ಗೆ ಇಚ್ಛಾಶಕ್ತಿ ಇರಬೇಕು. ಇದನ್ನ ಪ್ರೂವ್ ಮಾಡಕ್ಕೆ ಮಾಡಿದ್ದೇ ಫೇಮಸ್ ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್. ಈ ಪ್ರಯೋಗದಲ್ಲಿ ದೊಡ್ಡವರೊಬ್ರು ಬೊಂಬೆಗೆ ಹೊಡೆಯೋದನ್ನ ನೋಡಿ ಮಕ್ಕಳು ಕೂಡ ಅದೇ ಆಕ್ರಮಣಕಾರಿ ವರ್ತನೆಯನ್ನ ಕಲ್ತ್ರು. ಇದನ್ನೇ ವಿಕ್ಯಾರಿಯಸ್ ರಿಇನ್ಫೋರ್ಸ್ಮೆಂಟ್ ಅನ್ನೋದು. ಅಂದ್ರೆ ಬೇರೆಯವರಿಗೆ ಸಿಗೋ ರಿವಾರ್ಡ್ ಅಥವಾ ಪನಿಷ್ಮೆಂಟ್ ನೋಡಿಯೇ ನಾವು ಅದನ್ನ ಕಲಿಬೋದಾ ಬೇಡ್ವಾ ಅಂತ ಡಿಸೈಡ್ ಮಾಡ್ತೀವಿ. ಸೆಕ್ಷನ್ 5, ಟ್ರಿಗರ್ಸ್ ಅಂಡ್ ಕಾಗ್ನಿಷನ್ ಕಂಪೇರ್ಡ್. ಈಗ ನಾವು ಇಲ್ಲಿಯವರೆಗೂ ಮಾತಾಡಿದ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಈ ರಿವ್ಯೂ ಗೈಡ್ನ ಫೈನಲ್ ಕಂಪ್ಯಾರಿಸನ್ ಹಂತಕ್ಕೆ ಬರೋಣ. ಎಕ್ಸಾಮ್ಗೆ ಇದು ನಿಮ್ಮ ಪರ್ಫೆಕ್ಟ್ ಚೀಟ್ ಶೀಟ್ ಅಂತಾನೆ ಹೇಳಬಹುದು. 3 ಥಿಯರಿಗಳ ಡಿಫರೆನ್ಸ್ ಇಲ್ಲಿದೆ. ಬಿಹೇವಿಯರ್ ಟೈಪ್ ನೋಡಿ, ಕ್ಲಾಸಿಕಲ್ನಲ್ಲಿ ಅದು ಇನ್ವಾಲಂಟ್ರಿ, ಆಪರೆಂಟ್ನಲ್ಲಿ ವಾಲಂಟ್ರಿ, ಮತ್ತೆ ಬಂಡೂರ ಅವರಲ್ಲಿ ಅದು ಮಾಡೆಲ್ ಆಧಾರಿತ ವಾಲಂಟರಿ ವರ್ತನೆ. ಟ್ರಿಗರ್ ಟೈಮಿಂಗ್ ನೋಡಿದ್ರೆ ರಿಯಾಕ್ಷನ್ಗಿಂತ ಮುಂಚೆ, ರಿಯಾಕ್ಷನ್ ಆದ್ಮೇಲೆ ಮತ್ತು ಇತರರನ್ನ ನೋಡಿದಾಗ. ಇನ್ನು ಕಾಗ್ನಿಟಿವ್ ರೋಲ್ ಅಂದ್ರೆ ನಮ್ಮ ಆಲೋಚನೆಯ ಪಾತ್ರ ಕ್ಲಾಸಿಕಲ್ ಮತ್ತು ಆಪರೆಂಟ್ನಲ್ಲಿ ತುಂಬಾನೇ ಕಡಿಮೆ, ಆದ್ರೆ ಬಂಡೂರ ಅವರ ಥಿಯರಿಯಲ್ಲಿ ಅದು ಹೈಯೆಸ್ಟ್. ಸೆಕ್ಷನ್ 6, ಫೈನಲ್ ರಿವ್ಯೂ ಆ್ಯಂಡ್ ಸಿಂಥಸಿಸ್. ಸೈಕಾಲಜಿ ಸ್ಟೂಡೆಂಟ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಕೀ ಟೇಕ್ಅವೇಸ್ನ ನಾವೀಗ ಸಮರೈಸ್ ಮಾಡೋಣ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ಯಾವ್ಲೋ ಅವರ ಕ್ಲಾಸಿಕಲ್ ಥಿಯರಿ ಒಂದು ಪ್ಯಾಸಿವ್ ರಿಫ್ಲೆಕ್ಸಿವ್ ಲರ್ನಿಂಗ್. ಸ್ಕಿನ್ನರ್ ಮತ್ತು ಥಾಂಡೈಕ್ ಅವರ ಆಪರೆಂಟ್ ಥಿಯರಿ ಕನ್ಸಿಕ್ವೆನ್ಸ್ ಮೂಲಕ ನಡೆಯೋ ಆಕ್ಟಿವ್ ಲರ್ನಿಂಗ್. ಆದರೆ ಬಂಡೂರ ಅವರ ವೀಕ್ಷಣಾ ಕಲಿಕೆ ಅಥವಾ ಅಬ್ಸರ್ವೇಷನಲ್ ಲರ್ನಿಂಗ್ ಕಾಗ್ನಿಷನ್ ಮತ್ತು ಮಾಡೆಲಿಂಗ್ ಮೂಲಕ ನಡೆಯುತ್ತೆ. ಬಿಹೇವಿಯರಿಸಂ ಮತ್ತು ಕಾಗ್ನಿಟಿವಿಸಂ ನಡುವೆ ಬಂಡೂರ ಅವರು ಒಂದು ಸ್ಟ್ರಾಂಗ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ. ನಾವು ಬರೀ ಎನ್ವೈರ್ಮೆಂಟ್ಗೆ ರಿಯಾಕ್ಟ್ ಮಾಡೋ ಹಂತದಿಂದ ನಮ್ಮ ಮೈಂಡ್ ಒಳಗಿರೋ ಆಕ್ಟಿವ್ ಥಿಂಕಿಂಗ್ನ ರೆಕಗ್ನೈಸ್ ಮಾಡೋ ಹಂತಕ್ಕೆ ಈ ಫೀಲ್ಡ್ ಹೇಗೆ ಬೆಳೀತು ಅಂತ ಇದು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಫೈನಲ್ ಆಗಿ ನಿಮ್ಮನ್ನ ಯೋಚನೆಗೆ ಹಚ್ಚೋ ಒಂದು ಪ್ರಶ್ನೆ. ಬಂಡೂರ ಅವರ ರೆಸಿಪ್ರೋಕಲ್ ಡಿಟರ್ಮಿನಿಸಂ ಬೇಸ್ ಮೇಲೆ ಹೇಳೋದಾದ್ರೆ, ಈ ಕ್ಷಣದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಆಲೋಚನೆಗಳು ಮತ್ತು ನಮ್ಮ ವರ್ತನೆಗಳು ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇವೆ ಅಂತ ಯೋಚನೆ ಮಾಡಿದ್ರಾ? ಈ ಲರ್ನಿಂಗ್ ಥಿಯರಿಗಳು ಬರೀ ಟೆಕ್ಸ್ಟ್ ಬುಕ್ಕಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿದಿನ ನಮ್ಮ ಲೈಫ್ನ ಅವು ಹೇಗೆ ಶೇಪ್ ಮಾಡ್ತಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಜೊತೆಗಿದ್ದಿದ್ದಕ್ಕೆ ಧನ್ಯವಾದಗಳು.